Hi students, we were solving insolvency of partners. In that we have solved two cases. One is when one partner is insolvent and remaining partners are solvent. Then second case is when two or more partners are insolvent and only one partner is solvent. And then today's class is on last case, that is what when all the partners became insolvent. ಯಾವಾಗ ಎಲ್ಲಾ ಪಾರ್ಟ್ನರ್ಸ್ ಇಲ್ಲಿ ಇನ್ಸಾಲ್ವೆಂಟ್ ಆಗ್ತಾರೋ ಅಂತ ಕೇಸಸ್ ಒಳಗೆ ಯಾವ ತರ ಸೊಲ್ಯೂಷನ್ ಮಾಡಬೇಕು ಅಂತದ ನಾವು ಟುಡೇಸ್ ಕ್ಲಾಸ್ ಒಳಗೆ ನೋಡೋಣ. ಫಸ್ಟ್ ಟು ಕ್ಲಾಸಸ್ ಆಲ್ರೆಡಿ ವಿ ಹ್ಯಾವ್ ನಾವು ಡಿಸ್ಕಸ್ ಮಾಡಿದ್ದೇವೆ. ದಿಸ್ ಇಸ್ ನಾಟ್ ಥರ್ಡ್ ಕೇಸ್. ಈ ಕೇಸ್ ಒಳಗೆ ಸ್ವಲ್ಪ ಪ್ರೊಸೀಜರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ when all partners became insolvent, there are two methods to calculate this process. ಈ ರಿಲೇಷನ್ ಅಕೌಂಟ್ ಮಾಡುವಂತಲ್ಲ two methods ಇದಾವೆ. ಆ ಮೆಥಡ್ ನಂಬರ್ 1 is when all liabilities are passed through realization account. Case number 1 ಬರ್ಕೋರಿ. when all the liabilities are passed through realization account. And second one is when all the liabilities are not passed through realization account. When all the liabilities are not passed through realization account. These are two methods. First method now ಇವಾಗ ನೋಡೋಣ. when all the liabilities are passed through realization account. Today's class ಒಳಗೆ when all the liabilities are passed through realization account ಅಂತ ಹೇಳಿ ಒಂದು ಮೆಥಡ್ ಇದೆ. ಆ ಮೆಥಡ್ ಒಳಗೆ ಸಾಲ್ವ್ ಮಾಡೋಣ. ಓಕೆ, ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ರೊಸೆಸ್ ಏನಾಗ್ತಾ ಇದೆ ನೋಡ್ರಿ, ಇನ್ಸಾಲ್ವೆನ್ಸಿ ಆಗ್ತಾ ಇದೆ ಅಂತಂದ್ರೆ ಕಂಪನಿ ವೈಂಡ್ ಅಪ್ ಆಗ್ತಾ ಇದೆ, ಪಾರ್ಟ್ನರ್ಶಿಪ್ ಕ್ಲೋಸ್ ಆಗ್ತಾ ಇದೆ. ಓಕೆ, ಇಲ್ಲಿ ಕ್ಲೋಸ್ ಆಗುವಾಗ ಏನ್ ಮಾಡ್ತಾ ಇದ್ದಾರೆ, ಇದ್ದಂತಹ ಎಲ್ಲಾ ಅಸೆಟ್ಸ್ ಅನ್ನ ಅವೈಲೇಬಲ್ ಇರುವಂತಹ ಎಲ್ಲಾ ಅಸೆಟ್ಸ್ ಅನ್ನ ಸಪೋಸ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ, ಆ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಇರುವಂತಹ ಎಲ್ಲಾ ಅಸೆಟ್ಸ್ ಅನ್ನ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅಸೆಟ್ಸ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಪನಿ ವೈಂಡ್ ಅಪ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ. ದೆನ್ ಲಯಬಿಲಿಟೀಸ್, ಕಂಪನಿ ಪಾರ್ಟ್ನರ್ಶಿಪ್ ಫರ್ಮ್ ಇನ್ನೊಬ್ಬರಿಗೆ ಕೊಡುವಂತಹ ದಿಸ್ ಇಸ್ ವಾಟ್ ಲಯಬಿಲಿಟೀಸ್, ಕ್ಯಾಶ್. ಈ ಸೇಲ್ ಮಾಡಿದ ಮೇಲೆ ಕ್ಯಾಶ್ ಬರ್ತದೆ, ಅಸೆಟ್ ಸೇಲ್ ಮಾಡಿದ್ರೆ ಅಲ್ಟಿಮೇಟ್ಲಿ ಕ್ಯಾಶ್ ಬರ್ತದೆ. ಈ ಕ್ಯಾಶ್ ಅನ್ನ ಏನ್ ಮಾಡ್ತಾರೆ, ತಗೊಂಡು ಲಯಬಿಲಿಟೀಸ್ ಪೇ ಮಾಡ್ತಾರೆ. ಹಾಗಾದ್ರೆ ಲಯಬಿಲಿಟೀಸ್ ಅನ್ನು ಯಾರ್ಯಾರು ಲಯಬಿಲಿಟೀಸ್ ಅಂದ್ರೆ ಲಯಬಿಲಿಟೀಸ್ ಒಳಗೆ ಕ್ರೆಡಿಟರ್ಸ್ ಬರ್ತಾರೆ, ಬಿಲ್ಸ್ ಪೇಬಲ್ಸ್, ಟ್ರೇಡ್ ಪೇಬಲ್ಸ್, ಈ ತರ ಎಕ್ಸೆಟ್ರಾ. ಹೌದಾ, ಇವರೆಲ್ಲ ದೀಸ್ ಆರ್ ಔಟ್ಸೈಡ್ ಲಯಬಿಲಿಟೀಸ್. ದೆನ್ ಪಾರ್ಟ್ನರ್ಸ್ ಲೋನ್ ಅಂತ ಹೇಳಿ ತಗೊಂಡಿರ್ತಾರೆ. ದೆನ್ ಬ್ಯಾಂಕ್ ಲೋನ್ ಬರ್ತದೆ, ಬ್ಯಾಂಕ್ ಲೋನ್, ಪಾರ್ಟ್ನರ್ಸ್ ಲೋನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ವಾಪಸ್ ಕೊಡೋದಿರ್ತದೆ. ಇವೆಲ್ಲ ಲಯಬಿಲಿಟೀಸ್. ಬಟ್ these are creditors, bills payable, trade payable, bank loan. These are outside liabilities. ಇದಕ್ಕೆ ನಾವು outside liabilities ಅಂತ ಹೇಳ್ತೇವೆ. ಪಾರ್ಟ್ನರ್ಸ್ ಮೇಲೆ ಇರುವಂತಹ ಲಯಬಿಲಿಟೀಸ್ ಅನ್ನು ಇವಾಗ ನೋಡ್ರಿ, ಈ ಪಾರ್ಟ್ನರ್ಸ್ ನಾವು ಪಾರ್ಟ್ನರ್ಶಿಪ್ ಫರ್ಮ್ ಇಂದ ವಾಪಸ್ ರೀಪೇಮೆಂಟ್ ಮಾಡಬೇಕಲ್ಲ, ದಟ್ ಇಸ್ ವಾಟ್ ಇನ್ಸೈಡ್ ಲಯಬಿಲಿಟಿ. ನಮ್ಮ ಪಾರ್ಟ್ನರ್ಸ್ ಇದ್ದಾರೆ, ಅವರಿಗೆ ನಾವು ವಾಪಸ್ ಅಮೌಂಟ್ ಕೊಡಬೇಕಾಗಿದೆಯಲ್ಲ, that is what inside liabilities. Then if any creditors, bills payable, trade payables or bank loans are there, then these are combinedly called outside liabilities. ಇವೆಲ್ಲ ಸೇರಿ ನಾವು ಇದಕ್ಕೆ outside liabilities ಅಂತ ಹೇಳಿ ಹೇಳ್ತೇವೆ. ಇವಾಗ ನೋಡ್ರಿ, ಅಸೆಟ್ ಸೇಲ್ ಮಾಡ್ತಾ ಇದ್ದೇವೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಆ ಕ್ಯಾಶ್ ಬರ್ತಾ ಇದೆ, ಕಂಪನಿ ಆಕ್ಚುಲಿ ಎದಕ್ಕೆ ಇನ್ಸಾಲ್ವೆಂಟ್ ಮಾಡ್ತಾ ಇದೆ ಅಂತಂದ್ರೆ, ಇಲ್ಲಿ ಕಂಪನಿ ಎದಕ್ಕೆ ಡಿಸಾಲ್ವ್ ಮಾಡ್ತಾ ಇದೆ ಅಂತಂದ್ರೆ ಕಂಪನಿಗೆ ಲಾಸ್ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಹೆವಿ ಲಾಸ್ ಆಗ್ತಾ ಇದೆ. ಲಾಸ್ ಅಂತಂದ್ರೆ ಇಲ್ಲಿ ನೋಡ್ರಿ, ಲಯಬಿಲಿಟೀಸ್ ಹೆಚ್ಚಿಗೆ ಇರ್ತದೆ. ಸಪೋಸ್ ಲಯಬಿಲಿಟೀಸ್ ಆರ್ 1 lakh, ಬಟ್ ನಮ್ಮ ಕಡೆ ಅಸೆಟ್ಸ್ ಇರುವಂತದ್ದು 50,000 ಇರ್ತದೆ. ಇದಕ್ಕಾಗಿ ಏನ್ ಮಾಡ್ತಾ ಇರ್ತಾರೆ, ಕಂಪನಿಯನ್ನ ವೈಂಡ್ ಅಪ್ ಮಾಡ್ತಾ ಇರ್ತಾರೆ. ಅವಾಗ ಹಾಗಾದ್ರೆ ಈ 50,000 ನಮ್ಗೆ ಕ್ಯಾಶ್ ಬರ್ತಾ ಇದೆ ಅಸೆಟ್ ಸೇಲ್ ಮಾಡಿದ್ಮೇಲೆ, ಬಟ್ 1 lakh rupees ನಮ್ಗೆ ಲಯಬಿಲಿಟೀಸ್ ಇದೆ. ಇಂಥ ಕೇಸ್ ಒಳಗ ಇನ್ನು ರಿಮೈನಿಂಗ್ 15,000 ಶುಡ್ ಬಿ ಬ್ರಾಟ್ ಬೈ ದೀಸ್ ಪಾರ್ಟ್ನರ್ಸ್. ಈ 50,000 ಏನಿದೆ ಅಲ್ಲ ಇನ್ನು ರಿಮೈನಿಂಗ್, ಅದನ್ನ ಯಾರು ಕೊಡೋದ್ರಲ್ಲಿ ಪಾರ್ಟ್ನರ್ಸ್ ಲಯಬಿಲಿಟಿ, ಆ ಪಾರ್ಟ್ನರ್ಸ್ ಕೊಡಬೇಕಾಗ್ತದೆ. ಬಟ್ ಇವಾಗ ನಾವು ಕೇಸ್ ಮಾಡ್ತಾ ಇರೋದು, ಈ ಪಾರ್ಟ್ನರ್ಸ್ ಯಾರು ಇಲ್ಲಿ ಅಮೌಂಟ್ ಕೊಡ್ತಾ ಇಲ್ಲ, ಎಲ್ಲರೂ ಅವ್ರದ್ದು ಎಷ್ಟು ಡೆಟ್ ಇದೆ ಅಲ್ಲ, ಅವ್ರದ್ದು ಎಷ್ಟು ಲೋನ್ ಇದೆ, ಅವ್ರದ್ದು ಎಷ್ಟು ಲಯಬಿಲಿಟೀಸ್ ಇದೆ ಅದರೊಳಗ ಕೆಲವೊಂದಿಷ್ಟು ಅಮೌಂಟ್ ಅವ್ರು ಕೊಡ್ತಾ ಇಲ್ಲ. ಅದಕ್ಕಾಗಿ ಅವ್ರ ಇನ್ಸಾಲ್ವೆಂಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇರ್ತಾರೋ ಎಲ್ಲರೂ ಇನ್ಸಾಲ್ವೆಂಟ್ ಆಗ್ತಾ ಇದ್ದಾರೆ ಅಂತಂದ್ರೆ, ಅಂತ ಕೇಸ್ ಒಳಗೆ ನಾವು ಈ ಔಟ್ಸೈಡ್ ಲಯಬಿಲಿಟೀಸ್, ಔಟ್ಸೈಡ್
ಲಯಬಿಲಿಟೀಸ್ ಏನಿದಾರಲ್ಲ ಅವರು ಯಾವ ತರ ಪೇಮೆಂಟ್ ಮಾಡೋದು. ಹಾಗಾದ್ರೆ ಆ ಪೇಮೆಂಟ್ ಮಾಡಲಿಕ್ಕೆ ಟೂ ಮೆಥಡ್ಸ್ ಇದಾವೆ. ಒಂದು ರಿಯಲೈಸೇಷನ್ ಪ್ರೊಸೆಸ್ ಮಾಡುವಾಗ ಅವ್ರಿಗೆ ಅವೈಲೇಬಲ್ ಕ್ಯಾಶ್ ಇದ್ದಂತಹ ಕ್ಯಾಶ್ ಅನ್ನ ಪೇ ಮಾಡ್ಬಿಡಿದ್ರೆ ಎಷ್ಟು ಇರ್ತದೆ ಅಷ್ಟು ಪೇ ಮಾಡ್ಬಿಡೋದು. ಸಪೋಸ್ ಇವಾಗ 50,000 ಇದೆ, ಈ 50,000 ಅನ್ನು ನಾವು ಎಷ್ಟು ಕೊಡಬೇಕಾಗಿದೆ, 1 lakh rupees ಪೇ ಮಾಡಬೇಕಾಗಿದೆ. ಬಟ್ ವಿ ಹ್ಯಾವ್ ಓನ್ಲಿ 50,000. ನಮ್ಮ ಕಡೆ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ, 50,000 ಇದೆ. ಬಟ್ ವಿ ನೀಡ್ ಟು ಪೇ 1 lakh rupees. ಈ 50,000 ಒಳಗೆ ಇವರಿಗೆ ಶೇರ್ ಮಾಡೋದು. That is what we have. The calculation method is called when all the liabilities are and all the outside liabilities are passed through realization account. ಯಾವಾಗ ನಾವು realization account process ಮಾಡುವಾಗ ಈ liabilities ಅನ್ನ ಅವೈಲೇಬಲ್ ಕ್ಯಾಶ್ ಎಷ್ಟು ಇರ್ತದೋ ಅಷ್ಟರೊಳಗೆ ಶೇರ್ ಮಾಡ್ತೇವೋ ಅಷ್ಟರೊಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೋ ಅದಕ್ಕೆ ನಾವು ಫಸ್ಟ್ ಮೆಥಡ್ ಅಂತ ಹೇಳಿ ಕರೀತೇವೆ. That is what when all the liabilities are passed through realization account. Okay, ಇನ್ನೊಂದು ಮೆಥಡ್ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡುತ್ತೆ. ಫಸ್ಟ್ ಒಂದು ಕ್ವೆಶ್ಚನ್ ಬರ್ಕೋರಿ ಆನ್ when all the partners are insolvent. ಯಾವಾಗ ಎಲ್ಲ ಪಾರ್ಟ್ನರ್ಸ್ ಇನ್ಸಾಲ್ವೆಂಟ್ ಇರ್ತಾರೋ ಅಂತ ಕೇಸ್ ನಾವು ಒಂದು ಸಾಲ್ವ್ ಮಾಡೋಣ. ಫಸ್ಟ್ ಕೇಸ್ ಕ್ವೆಶ್ಚನ್ ಇಸ್ ರೈಟ್ ಕ್ವೆಶ್ಚನ್. A, B and C were partners in a firm sharing profits and losses in the ratio of 5:3:2. They decided to dissolve the firm on 31st/3/2017, on which date their balance sheet was as follows. Balance sheet is assets and liabilities is then the assets realized as follows. Stock realized at 50% of the book value. Stock ಎಷ್ಟಿದೆ ಅದರ 50% ಗೆ ಅಷ್ಟೇ ರಿಲೈಸ್ ಆಗ್ತಾ ಇದೆ, ಅಷ್ಟಕ್ಕೆ ಸೇಲ್ ಆಗ್ತಾ ಇದೆ. Whatever data realized at 20% less than book value. Then machinery realized at ₹18,000. Buildings realized at ₹37,000. Unfortunately, all the partners became insolvent. However, the following amounts were recovered from the surplus of their private assets. Okay, from A, Mr. A ₹6,000, from Mr. B ₹1,000, from Mr. C nil, nothing. Okay, show the necessary ledger accounts to close the books of the firm under both the methods. Okay, under both the methods ಅಂತ ಹೇಳಿದ್ದೇನೆ. First method we have to solve in today's class, and next method we will solve in another class. Okay, first ಇಲ್ಲಿ question video pause ಮಾಡಿ question ಬರ್ಕೊಳ್ಳಿ, then go through solution. There are three partners called A, B, C. A, B and C. A, B and C. Their profit sharing ratio is 5:3:2. 5:3:2 means 5 plus 3 8 plus 2 10. ಹಾಗಾಗಿ ಇಲ್ಲಿ 5/10, 3/10, 2/10 ಈ ತರ ಮಾಡ್ಬೋದು. ಓಕೆ, 5:3:2. 2 is nothing but 5/10, 3/10, 2/10. Okay, first asset side. Come on, asset side. First item is cash. Cash ಏನು ಮಾಡ್ತೀವಿ ನಾವು, ಕ್ಯಾಶ್ ಅಕೌಂಟ್ ಒಳಗೆ ಡೆಬಿಟ್ ಮಾಡ್ತೀವಿ. By to balance brought down, amount is how much? 3,000. Okay, next one, datas. Any other assets, all other assets should be debited to realization amount. Datas, how much? 25,000. Stock 30,000. Then machinery 25,000. Then buildings 40,000. C's capital. Mr. C's capital. Our capitals ಏನು ಮಾಡ್ತೇವೆ ನಾವು, ಕ್ಯಾಪಿಟಲ್ ಅಮೌಂಟ್ಸ್ ಒಳಗೆ ಡೆಬಿಟ್ ಅಥವಾ ಕ್ರೆಡಿಟ್ ಮಾಡ್ತೇವೆ. ಅಮೌಂಟ್ ಎಲ್ಲ ಸೆಟ್ ಕೊಟ್ಟಿದೆ ನೋಡ್ರಿ, ಆನ್ ಅಸೆಟ್ ಸೈಡ್ ವಿ ಹ್ಯಾವ್ ಟು ಡೆಬಿಟ್ ಇಟ್. ಅಸೆಟ್ ಸೈಡ್ ಕೊಟ್ಟಿದ್ರೆ ಡೆಬಿಟ್ ಮಾಡ್ರಿ. ಆಸ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಫ್ ಹೋಮ್ ಆಫ್ ಮಿಸ್ಟರ್ ಸಿ. C's per number 17,000. Okay, 17,000. Next, on liability side, creditors. All liabilities are credited to realization amount.
ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ ನೋಡ್ರಿ 90,000. Then bills payables, this is also liabilities 30,000. Then Mr. A's capital and Mr. B's capital 20,000, 10,000. Capitals ಕೊಟ್ಟಿದ್ದಾನೆ, liabilities ಕೊಟ್ಟಿದ್ದಾನೆ ಅಂತಂದ್ರೆ ಕ್ರೆಡಿಟ್ ಮಾಡ್ಕೊಳ್ಳಿ as balance brought down 20,000 and 10,000. Fine. Mr. C on debit assets ಕೊಟ್ಟಿದ್ದಾನೆ, ಅದನ್ನ ಡೆಬಿಟ್ ಮಾಡ್ಕೊಳ್ಳಿ. Okay, this is what balance sheet is over. Then come to adjustments. The assets realized as follows. ಇಲ್ಲಿ ಇರುವಂತಹ ಅಸೆಟ್ಸ್ ಏನಾಗ್ತಾ ಇದಾವೆ, ರಿಯಲೈಸ್ ಆಗ್ತಾ ಇದಾವೆ. ಆ ರಿಯಲೈಸ್ ಆದಂತಹ ಕೇಸ್ ಒಳಗೆ ನಮಗೆ ಕ್ಯಾಶ್ ಬರ್ತಾ ಇದೆ. ಬಂದಂತಹ ಕ್ಯಾಶ್ ಅನ್ನು ನಾವು ಕ್ರೆಡಿಟ್ ಮಾಡ್ಕೊಳ್ಳಿ as cash amount through what? By assets realized. Which assets are realizing? First one, data, stock. Including the note, stock realized at, first one is stock realized at 50% of the book value. 50% of the book value. Book value is note 30,000 ಇದೆ. ಅದರಿಂದ 50,000 50% ಏನಾಗ್ತಾ ಇದೆ, ಅದು ರಿಯಲೈಸ್ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಸೊ 30,000 into 50% is 15,000. Okay, 30,000 into 50% ಮಾಡ್ರಿ, or half ಮಾಡ್ರಿ, you will get 15,000. Then debtors realized 20% less than the book value. Debtors realizing, debtors total amount ಎಷ್ಟಿದೆ 25,000 ಇದೆ, but 20% less than its book value ಏನಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಆಕ್ಚುಲಿ ಇದು 25,000, ಇದರೊಳಗೆ 20% ಲೆಸ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಲೆಸ್ than its book value ಅಂತ ಹೇಳ್ಕೊಟ್ಟಿದ್ದಾನೆ, ಅವು ಲೆಸ್ ಮಾಡಬೇಕಾಗ್ತದೆ. ಲೆಸ್ than book value is 20%. It will be how much? 20,000. Okay, 25,000 was 5,000 ಬರ್ತಾ ಇದೆ, ಅದರ 20% minus ಮಾಡ್ರೆ you will get 20,000. Next, machinery realized at rupees 18,000. direct amount ಕೊಟ್ಟಿದ್ದಾನೆ, so direct amount ಬರೀರಿ. buildings are realized at rupees 37,000. All assets are worth, then make it plus and total right here. Total amount ಇಲ್ಲಿ ಬರೀರಿ. total ಎಷ್ಟಾಗ್ತಾ ಇದೆ ನೋಡಿ, total is 90,000. how much? 90,000 assets realized ಆಗ್ತಾ ಇದ್ದಾವೆ ಅಂತ. then unfortunately all the partners became insolvent. However, the following amounts were recovered from their surplus of their from their private assets. Our private assets ಕಡೆಯಿಂದ ಅಮೌಂಟ್ ತಗೊಂತಾ ಇದ್ದಾರೆ, ಇನ್ಸಾಲ್ವೆಂಟ್ ಆಗ್ತಾ ಇದ್ದಾರೆ, ಬಟ್ ಸಮ್ ಅಮೌಂಟ್ ಅವರು ಪೇ ಮಾಡ್ತಾರೆ. ಅಮೌಂಟ್ ಎಷ್ಟಿದೆ ನೋಡಿ, ಮಿಸ್ಟರ್ ಎ 6,000, ಬಿ 1,000, ಸಿ ನೇ. ಸೊ ಅಮೌಂಟ್ ಬ್ರಾಟ್ ಮಾಡ್ಕೊಂಡಿದ್ದ ಅವ್ರ ಕ್ಯಾಪಿಟಲ್ ಅಕೌಂಟ್ ಒಳಗೆ ನಾವು ಫಸ್ಟ್ ಕ್ರೆಡಿಟ್ ಮಾಡ್ತೀವಿ ಆಸ್ ಕ್ಯಾಶ್ ಅಕೌಂಟ್. Right? Mr. A is 6,000, B 1,000, Mr. C is nil. Okay. Then show the necessary ledger accounts ಇದೆ. ಈ ತರ ನಾವು ಸಾಲ್ವ್ ಮಾಡ್ತೇವೆ. ಫಸ್ಟ್ ನೋಡ್ರಿ, ನಾವು ಇವಾಗ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡಬೇಕಾಗ್ತದೆ. ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಮಾಡುವಾಗ ನಾವು ಏನು ನೋಡ್ತೀವಿ ಅಂತಂದ್ರೆ, ಇದ್ದಂತಹ ಎಲ್ಲ ಅಸೆಟ್ಸ್ ಸೇಲ್ ಮಾಡಿದ್ದೇವೆ ಅಥವಾ ಇಲ್ಲವೋ ನೋಡ್ರಿ. ಸೇಲ್ ಮಾಡಿದ್ದೇವೆ ನೋಡ್ರಿ, ಸ್ಟಾಕ್ ಸೋಲ್ಡ್, ಡೇಟಾ ಸೋಲ್ಡ್, then machinery realized, building is also realized. ಇವಾಗ ಈ ನಾಲ್ಕು ಅಸೆಟ್ಸ್ ಅನ್ನು ನಾವು ರಿಯಲೈಸ್ ಮಾಡಿದ್ದೇವೆ, ಅದರಿಂದ 90,000 rupees ಬರ್ತಾ ಇದೆ. ಹಾಗಾದ್ರೆ liabilities ಏನಿದಾವಲ್ಲ, these are two liabilities, we have to pay them. ಈ two liabilities ನಾವು ಪೇ ಮಾಡಬೇಕಾಗ್ತದೆ. ಹಾಗಾದ್ರೆ two liabilities ಎಷ್ಟಿದೆ ನೋಡ್ರಿ, creditors and bills payable 1,50,000 ಇದೆ. ಪೇ ಮಾಡುವಾಗ ನಮ್ಮ ಕಡೆ ಕ್ಯಾಶ್ ಇದೆ ಇಲ್ವೋ ಅಂತ ಹೇಳಿ ನೋಡಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕ್ಯಾಶ್ ಕಡಿಮೆ ಇದ್ರೆ ಯಾರು ಕೂಡ ಅಮೌಂಟ್ ತಂದು ಕೊಡೋರು ಇಲ್ಲ. ಮೂರು ಜನ ಪಾರ್ಟ್ನರ್ಸ್ ಏನಿದ್ದಾರೆ ಇಲ್ಲಿ ಇನ್ಸಾಲ್ವೆಂಟ್ ಆಗ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಟು ಪೇ ಇನ್ ಅವೈಲೇಬಲ್ ಕ್ಯಾಶ್. ಈ ದೀಸ್ ಟೂ ಲಯಬಿಲಿಟೀಸ್ ಏನಿದಾವಲ್ಲ, ನಾವು ಆ ಲಯಬಿಲಿಟೀಸ್ ಪೇ ಮಾಡುವಾಗ ನಮ್ಮ ಕಡೆ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಹಾಗಾದ್ರೆ ಅವೈಲೇಬಲ್ ಕ್ಯಾಶ್ ಕ್ಯಾಲ್ಕುಲೇಷನ್ ಮಾಡೋದಂದ್ರೆ ಕ್ಯಾಲ್ಕುಲೇಷನ್ ಆಫ್
available cash. Calculation of available cash. First, one kade cash ಎಷ್ಟಿದೆ ನೋಡ್ರಿ, cash in hand, balance sheet ಒಳಗೆ assets ಇಟ್ಬಿಟ್ಟಿದ್ದೆ. How much? 3000. 3000. This is we have cash in hand. ನಮ್ಮ ಕಡೆ ಎಷ್ಟಿದೆ? 3000 ಇದೆ. Then ನಾವು assets ಸೇಲ್ ಮಾಡ್ತಾ ಇದ್ದೇವೆ, assets ರಿಲೈಸ್ ಮಾಡ್ತಾ ಇದ್ದೇವೆ. ಅದರಿಂದ ಎಷ್ಟು ಕ್ಯಾಶ್ ಬರ್ತಾ ಇದೆ? 90000. ಅದನ್ನು ಕೂಡ ನೋಡಿ, assets realized by assets realized 90000. ಎಷ್ಟು ಬರ್ತಾ ಇದೆ? 90000. Then ಇವರು ನೋಡ್ರಿ, ಮಿಸ್ಟರ್ ಎ ಅಂಡ್ ಮಿಸ್ಟರ್ ಬಿ ಅವರು ಪ್ರೈವೇಟ್ ಅಸೆಟ್ಸ್ ಇಂದ 6000 ಪ್ಲಸ್ 1000 ತಗೊಂಡು ಬರ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಫರ್ಮ್ ಗೆ ತಗೊಂಡು ಬಂದು ಕೊಡ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಕ್ಯಾಶ್. ಅದು ಕೂಡ ಕ್ಯಾಶ್ ನಮ್ಮ ಕಡೆ ಬರ್ತಾ ಇದೆ, ಅದು ಕೂಡ ಕ್ಯಾಶ್. ಇದ್ದಂತ ಕ್ಯಾಶ್ ಪಾರ್ಟ್ನರ್ಸ್ ಕ್ಯಾಶ್ ಆರ್ ಯು ಕ್ಯಾನ್ ರೈಟ್ A's cash and B's cash 6000 plus 1000. Okay, this is what the available cash. ನಮ್ಮ ಕಡೆ ಇರುವಂತಹ ಕ್ಯಾಶ್ ಇದೆ. ಕ್ಯಾಶ್ ಮತ್ತೆ ಇಲ್ಲಿಂದ ಯಾವುದೋ ಸೋರ್ಸ್ ಇಂದ ಬರ್ತಾ ಇದೆ ನೋಡ್ರಿ, ನೋ ಅದರ್ ಸೋರ್ಸಸ್. ಓಕೆ, only these four sources we have the cash. ಇವಾಗ ನೋಡ್ರಿ, ಈ ಕ್ಯಾಶ್ ಅನ್ನು ಟೋಟಲ್ ಮಾಡ್ಕೊಡ್ರಿ, you will get 393, 99, 1 lakh. ಎಷ್ಟು ಆಗ್ತಾ ಇದೆ? 1 lakh rupees. We have available cash rupees 1 lakh. But liabilities are total liabilities ಎಷ್ಟಿದೆ ನೋಡ್ರಿ? 1,20,000. How? 90,000 plus 30,000 is 1,20,000. ನಮ್ಮ ಕಡೆ ಇರುವಂತಹ ಕ್ಯಾಶ್ ಎಷ್ಟಿದೆ? 1 lakh. But we have to pay 1,20,000 rupees. ನಮ್ಮ ಕಡೆ ಕ್ಯಾಶ್ 1 lakh ಇದೆ, 1,20,000 rupees ಪೇ ಮಾಡಬೇಕಾಗಿದೆ. ಹಾಗಾದ್ರೆ ನಾವು 1,20,000 rupees ಪೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಪಾರ್ಟ್ನರ್ಸ್ ಇಲ್ಲಿ ಇನ್ಸಾಲ್ವೆಂಟ್ ಇದ್ದಾರೆ. ಇಂಥ ಕೇಸ್ ಒಳಗೆ ನಾವು ಈ 1 lakh rupees ಒಳಗೆ ಈ ಎರಡು ಜನಕ್ಕೆ, ಯಾರು ಇಲ್ಲಿ ಎರಡು ಜನ ಇದ್ದಾರೆ, ಕ್ರೆಡಿಟರ್ಸ್ ಅಂಡ್ ಬಿಲ್ಸ್ ಪೇಬಲ್ಸ್ ಏನಿದಾರಲ್ಲ ಅವ್ರಿಗೆ ಪೇ ಮಾಡಬೇಕಾಗ್ತದೆ ಇನ್ ದೇ ಪ್ರಪೋರ್ಷನೇಟ್ ರೇಷಿಯೋ. ಅವ್ರದ್ದು ಏನ್ ರೇಷಿಯೋ ಬರ್ತದಲ್ಲ ಆ ರೇಷಿಯೋ ನಾವು ಶೇರ್ ಮಾಡೋದಂತೆ. ಫಸ್ಟ್ ನೋಡ್ರಿ, ಹಾಗಾದ್ರೆ ಕ್ಯಾಶ್ ಅನ್ನು ಯಾವ ತರ ಪೇ ಮಾಡೋದು ಅಂತ ಹೇಳಿ, ಕ್ಯಾಶ್ ಯಾವ ತರ ಪೇ ಮಾಡೋದಪ್ಪ ಅಂತಂದ್ರೆ ಇವ್ರದ್ದು ಒಂದು ರೇಷಿಯೋ ತಗೋಬೇಕು. ಯಾಕಂದ್ರೆ ಇವ್ರಿಗೆ 90,000 ಕೊಟ್ಟೆ ಇವ್ರಿಗೆ 10,000 ಕೊಡ್ಲಿಕ್ಕೆ ಬರಂಗಿಲ್ಲ, ಬಟ್ ಇವ್ರಿಗೆ 30,000 ಕೊಟ್ಟೆ ಇವ್ರಿಗೆ ರಿಮೈನಿಂಗ್ ಅಮೌಂಟ್ ಕೊಡ್ಲಿಕ್ಕೆ ಬರಂಗಿಲ್ಲ. ಸೊ ಅದಕ್ಕಾಗಿ ಇವ್ರ ಅಮೌಂಟ್ ಎಷ್ಟಿದೆ ಅದರ ಮೇಲೆ ಪ್ರಪೋರ್ಷನೇಟ್ ರೇಷಿಯೋ ತಗೋಣ. ಆ ರೇಷಿಯೋ ಮೇಲೆ ಅವರ ಅಮೌಂಟ್ ಎಷ್ಟು ಬರ್ತದಲ್ಲ ಅದನ್ನ ಪೇ ಮಾಡೋಣ. ರೇಷಿಯೋ ತೆಗಿರಿ ಅಥವಾ ಅದಕ್ಕೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ನೀವು ಕೂಡ ಯೂಸ್ ಮಾಡಬಹುದು. ಇಲ್ಲಿ ನೋಡ್ರಿ, 1 lakh into 3 ನೀವು ರೇಷಿಯೋ ತೆಗಿರಿ ಬರ್ತದಲ್ಲ ಎಷ್ಟಿದೆ ನೋಡ್ರಿ, 90,000 and 30,000 ಇದೆ. 40 get cancel. 3 1s are 3 3s are means 3:1 ಆಗ್ತಾ ಇದೆ. ರೇಷಿಯೋ ಎಷ್ಟು ಆಗ್ತಾ ಇದೆ? 3:1 means 3/4 1/4. ಇವ್ರಿಗೆ 3 ಪಾರ್ಟ್ಸ್ ಕೊಡಬೇಕು, ಇವ್ರಿಗೆ 1 ಪಾರ್ಟ್ ಕೊಡಬೇಕು. ಸೊ ನಾವು ಇವಾಗ ಏನ್ ಮಾಡಬಹುದು ಅಂತಂದ್ರೆ ಅವೈಲೇಬಲ್ ಕ್ಯಾಶ್ ಎಷ್ಟಿದೆ? 1 lakh ಇದೆ. 1 lakh into 3/4 ಕ್ರೆಡಿಟರ್ಸ್ ಗೆ ಪೇ ಮಾಡ್ರಿ. 1 lakh into 1/4 ಬಿಲ್ಸ್ ಪೇಬಲ್ಸ್ ಯಾರದಲ್ಲ ಅವ್ರಿಗೆ ಪೇ ಮಾಡಿ. ಓಕೆ, ಕ್ಯಾಶ್ ಅಮೌಂಟ್ we are paying liabilities. Okay, ಆ liabilities ಅನ್ನು ಪೇ ಮಾಡ್ತಾ ಇದ್ದೇವೆ by in available cash. First creditors ಪೇ ಮಾಡ್ರಿ. ಎಷ್ಟಿದೆ? ಕ್ರೆಡಿಟರ್ಸ್ ಟೋಟಲ್ ಅಮೌಂಟ್ is 90,000 ಇದೆ. ಬಟ್ ನಮ್ಮ ಕಡೆ ಎಷ್ಟಿದೆ? 1 lakh ಇದೆ. ಅಥವಾ ನೀವು ಒಂದು ರೇಷಿಯೋ ಹಾಕಿ ಮಾಡಬಹುದ್ರಿ. ಫಾರ್ಮುಲಾ is ಅವ್ರದ್ದು ಟೋಟಲ್ ಅಮೌಂಟ್ ಎಷ್ಟಿದೆ ನೋಡ್ರಿ, ಕ್ರೆಡಿಟರ್ಸ್ ಅಮೌಂಟ್ 90,000 divided by total liabilities. Total liabilities ಎಷ್ಟಿದೆ? 1,20,000 multiplied by available cash. Available cash ಎಷ್ಟಿದೆ? 1 lakh ಇದೆ. ಹಾಗಾದ್ರೆ ಅಮೌಂಟ್ ಎಷ್ಟು ಬರ್ತದೆ ನೋಡಿದ್ರೆ ಅಮೌಂಟ್ is 75,000. Sorry, creditors 75,000. ಓಕೆ, ಹೀಗೆ ಮಾಡಿದ್ರು ಕೂಡ ಅಷ್ಟೇ ಬರ್ತದೆ. ಅಥವಾ 1 lakh into 3/4 ಮಾಡಿ you will get 75,000. both method you can apply. ಎರಡು ಮೆಥಡ್ಸ್ ಇಲ್ಲಿ ನಾವು ಅಪ್ಲೈ ಮಾಡಬಹುದು, ಬಟ್ ಇಲ್ಲೇ ಈ ಮೆಥಡ್ ಯೂಸ್ ಮಾಡಿ. then next pay to bills payable. then again cash account, bills payable total amount is
divided by total liabilities multiplied by available cash. Okay, available cash ಎಷ್ಟಿದೆ 1 lakh. 1 lakh ಒಳಗೆ 30,000 ಪೇ ಮಾಡಬೇಕಾಗಿದೆ. ಸಾರಿ, ಅವ್ರದ್ದು 1:4 ಮಾಡಬೇಕಾಗಿದೆ. ಎಷ್ಟು ಬರುತ್ತೆ ನೋಡಿದಾಗ 75,000 ಆಗುತ್ತೆ. ಪೇ ಮಾಡಿದ್ರೆ 25,000. ಓಕೆ, ನೀವು ಮಾಡಿ 30,000 divided by 1 lakh 20,000 into 1 lakh is 25,000. Now close this realization account. Any realization expenses ಯಾವುದು ಅಮೌಂಟ್ ಕೊಟ್ಟಿಲ್ಲ, so close this account. Realization account total ಎಷ್ಟು ಅಂತ ಇದೆ ನೋಡಿ. Total is on debit side 2,30,000 ಬರ್ತಾ ಇದೆ. Debit side amount ಎಷ್ಟಿದೆ ಎರಡು ಸೈಡ್ ಬಿಡಿ, right, both side 2,30,000 2,30,000 2,30,000 minus this 90 plus 30 plus 90,000 1 lakh 2 lakh 10 means 20,000 difference ಬರ್ತಾ ಇದೆ. 20,000 difference ಬರ್ತಾ ಇದೆ. On which side? On credit side. ಇವಾಗ ನೋಡಿ, ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಿಗೆ ಇದ್ರೆ ಲಾಸ್ ಬರ್ತದೆ. ಓಕೆ, ಕ್ರೆಡಿಟ್ ಸೈಡ್ ಅಮೌಂಟ್ ಹೆಚ್ಚಿಗೆ ಇದ್ರೆ ಪ್ರಾಫಿಟ್ ಬರ್ತದೆ. ಇವಾಗ ಡೆಬಿಟ್ ಸೈಡ್ ಅಮೌಂಟ್ ಹೆಚ್ಚಿಗೆ ಇದೆ ಅಂದ್ರೆ ಈ ಸೈಡ್ ಅಮೌಂಟ್ ಕಡಿಮೆ ಇದೆ ಅಲ್ಲ, so we are getting loss of how much? 20,000. ಈ 20,000 ಏನ್ ಮಾಡ್ತೀವಿ ನಾವು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ರೈಟ್, ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ according to their profit sharing ratio is 5:3:2. So A, B and C are 20,000 into 5/10 is 10,000. 20,000 into 3/2 6,000. 20,000 into 2/10 is 4,000. Okay, this is not according to their profit sharing ratio. So ಈ ಲಾಸ್ ಅನ್ನು ಅವರ ಅಕೌಂಟ್ ಗೆ ಶೇರ್ ಮಾಡಿ. ಲಾಸ್ ಯಾವ ಸೈಡ್ ಇದೆ? ಕ್ರೆಡಿಟ್ ಸೈಡ್ ಇದೆ. ಡೆಬಿಟ್ ಸೈಡ್ ಮಾಡ್ಕೊಳ್ಳಿ. realization loss how much? 6,000 4,000 and 10,000 6,000 and 4,000. Okay, next is close this account. Partners capital account close ಮಾಡಬೇಕಾಗ್ತದೆ. ಕ್ಲೋಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ನಾವು ಇಲ್ಲಿ ಇನ್ಸಾಲ್ವೆಂಟ್ 3 ಜನ ಇನ್ಸಾಲ್ವೆಂಟ್ ಇದ್ದಾರೆ. ಅದರ ಒಳಗೆ ಯಾರು ಹೆಚ್ಚಿಗೆ ಅಮೌಂಟ್ ಯಾರು ಕೊಡ್ತಾ ಇಲ್ಲ ಅವ್ರನ್ನ ನೋಡ್ರಿ. ಫಸ್ಟ್ ಮಿಸ್ಟರ್ ಸಿ ಇದಲ್ಲ, ಅವ್ರ ಕಡೆ ಏನು ಇಲ್ಲ. ಮಿಸ್ಟರ್ ಎ 6,000 rupees ತರ್ತಾ ಇದ್ದಾರೆ, ಬಟ್ ಮಿಸ್ಟರ್ ಬಿ 1,000 rupees ತರ್ತಾ ಇದ್ದಾರೆ. ಮಿಸ್ಟರ್ ಸಿ ಏನು ತರ್ತಾ ಇಲ್ಲ. ಸೊ ಫಸ್ಟ್ ಮಿಸ್ಟರ್ ಸಿ ಇದಲ್ಲ, ಅವ್ರ ಅಕೌಂಟ್ ಕ್ಲೋಸ್ ಮಾಡಬೇಕಾಗ್ತದೆ. ಹಾಗಾದ್ರೆ ಅವ್ರ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಬೇಕು ಅಂತಂದ್ರೆ ಯಾವ ಸೈಡ್ ಅಮೌಂಟ್ ಹೆಚ್ಚಿಗೆ ಇದೆ ನೋಡ್ರಿ. ಅವ್ರದ್ದು ಲಾಸ್ ಎಷ್ಟು ಆಗ್ತಾ ಇದೆ? 21,000. ಪ್ರಾಫಿಟ್ ಏನಿಲ್ಲ. ಟೋಟಲ್ ಲಾಸ್ 21,000 ಆಗ್ತಾ ಇದೆ. ಹಾಗಾದ್ರೆ ಅವ್ರು ಎಷ್ಟು ಕೊಡ್ಬೇಕಿದ್ರೆ ಇಲ್ಲಿ 21,000 rupees. 21,000 rupees ಕೊಡ್ಬೇಕಂತ ಅವ್ರ ಕಡೆ ಏನೂ ಇಲ್ಲ. ಇಂಥ ಕೇಸ್ ಒಳಗೆ ನಾವು ಏನ್ ಮಾಡ್ತೀವಿ, ರಿಮೈನಿಂಗ್ ಯಾರು ಪಾರ್ಟ್ನರ್ಸ್ ಇರ್ತಾರಲ್ಲ, ರಿಮೈನಿಂಗ್ ಪಾರ್ಟ್ನರ್ಸ್ ಅವ್ರಿಗೆ ಇವ್ರದ್ದು ಫಸ್ಟ್ ಯಾರ ಡೆಫಿಷಿಯನ್ಸಿ ಮಿಸ್ಟರ್ ಸಿ ಇದೆಯಲ್ಲ, ಫುಲ್ಲಿ ಇನ್ಸಾಲ್ವೆಂಟ್ ಇದ್ದಾರೆ. ಸೊ ಇಲ್ಲಿ ಮತ್ತೆ ರಿಮೈನಿಂಗ್ ಪಾರ್ಟ್ನರ್ಸ್ ಇದಾರಲ್ಲ, ಅವರು ಈ ಡೆಫಿಷಿಯನ್ಸಿ ಅಮೌಂಟ್ ಅನ್ನ ಶೇರ್ ಮಾಡಬೇಕಾಗ್ತದೆ. ಹಾಗಾದ್ರೆ ಈ ಡೆಫಿಷಿಯನ್ಸಿ ಅಮೌಂಟ್ ಎಷ್ಟಿದೆ? 21,000. ಯಾರು ಶೇರ್ ಮಾಡ್ಬೇಕು? ಎ ಅಂಡ್ ಬಿ. ಆನ್ ವಿಚ್ ರೇಷಿಯೋ? ಆನ್ ದೇರ್ ಕ್ಯಾಪಿಟಲ್ ರೇಷಿಯೋ ಒಳಗೆ ಶೇರ್ ಮಾಡಬೇಕಾಗ್ತದೆ. ಕ್ಯಾಪಿಟಲ್ ರೇಷಿಯೋ ಎಷ್ಟು ಬರ್ತದೆ ನೋಡ್ರಿ. ಕ್ಯಾಪಿಟಲ್ ರೇಷಿಯೋ ಯಾವ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು? ದೇರ್ ಕ್ಯಾಪಿಟಲ್ಸ್ 2:1 ಬರ್ತಾ ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಾದ್ರು ಕೊಟ್ಟಿದ್ದಾನೆ ಕ್ವಶ್ಚನ್ ಒಳಗೆ. ನೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನೋ ಜನರಲ್ ರಿಸರ್ವ್, ನೋ ರಿಸರ್ವ್ಸ್ ಅಂಡ್ ಸರ್ಪ್ಲಸಸ್. ಸೊ we have to take only this profit, their capital for the capital ratio. Capital ratio calculation ಮಾಡಬೇಕಪ್ಪ ಅಂತಂದ್ರೆ ಜಸ್ಟ್ ಕ್ಯಾಪಿಟಲ್ಸ್ ಅಷ್ಟೇ ತಗೋರಿ. ರೇಷಿಯೋ ಎಷ್ಟು ಬರ್ತದೆ? 4040 ಕ್ಯಾನ್ಸಲ್. 2:1. ಈ 20,000 ಏನಿದೆಯಲ್ಲ, ನಾವು 2:1 ಒಳಗೆ ಶೇರ್ ಮಾಡಬೇಕಾಗ್ತದೆ ಆನ್ ಎ ಅಂಡ್ ಬಿ ಕ್ಯಾಪಿಟಲ್. ಸೊ ಶೇರ್ ಟು C's deficiency, A's capital ಏನು ಮಾಡ್ರಿ, ಒಂದು ಎಷ್ಟು ಬರ್ತಾ ಇದೆ ನಾವು ಡೆಫಿಷಿಯನ್ಸಿ ಆಫ್ ಸಿ 21,000 into 2/3. ಎ ಎಷ್ಟು ಪೇ ಮಾಡ್ತಾ ಇದ್ದಾರೆ? 21,000 into
2/3 ಯಾಕಪ್ಪ ಅಂತಂದ್ರೆ 2:1 ಬರ್ತಾ ಇದೆ ರೇಷಿಯೋ. ಕ್ಯಾಪಿಟಲ್ ರೇಷಿಯೋ ಎಷ್ಟು ಬರ್ತಾ ಇದೆ? 2:1. ಸೊ 14,000 ಹೇಗೆ ಬಂತಪ್ಪ? 14,000 21,000 into 2/3. ನೆಕ್ಸ್ಟ್ B's ಕ್ಯಾಪಿಟಲ್ B ಶೇರ್ ಮಾಡ್ತಾ ಇದ್ದಾರೆ. B's ಕ್ಯಾಪಿಟಲ್ 21,000 into 1/3 is 7,000. ಈ ಡೆಫಿಷಿಯನ್ಸಿ ಅವರು ಮಿಸ್ಟರ್ ಸಿ ಗೆ ಪೇ ಮಾಡ್ತಾ ಇದ್ದಾರೆ. ಆ ಪೇ ಮಾಡಿದ ಡೆಫಿಷಿಯನ್ಸಿ ಮತ್ತೆ ಡೆಬಿಟ್ ಮಾಡಿ ತೋರಿಸ್ರಿ. C's ಕ್ಯಾಪಿಟಲ್ ಯಾರು ಪೇ ಮಾಡ್ತಾ ಇದ್ದಾರೆ ಇಲ್ಲಿ? ಮಿಸ್ಟರ್ A 14,000 and Mr. B 7,000. ಓಕೆ, ದೆನ್ ಕ್ಲೋಸ್ ಮಿಸ್ಟರ್ B's ಅಕೌಂಟ್. B's ಅಕೌಂಟ್ ಯಾಕೆ ಕ್ಲೋಸ್ ಮಾಡ್ಬೇಕ್ರಿ? ಅವನಕ್ಕಿಂತ 6,000 ಹೆಚ್ಚಿಗೆ ಇದೆ, 1,000 ಕಡಿಮೆ ಇದೆ. ಯಾರ್ದು ಅಮೌಂಟ್ ಕಡಿಮೆ ಇರ್ತದಲ್ಲ ಆ ಅಮೌಂಟ್ ಬೇಸ್ ಮೇಲೆ ನಾವು ಮಿಸ್ಟರ್ B ಅಕೌಂಟ್ ಕ್ಲೋಸ್ ಮಾಡ್ರಿ. ಮಿಸ್ಟರ್ B 6,000 plus 7,000 13,000. 13 plus ಇಲ್ಲಿ 11,000 ಇದೆ. ಅಮೌಂಟ್ ಯಾವ ಸೈಡ್ ಹೆಚ್ಚಿಗೆ ನೋಡ್ರಿ? ಡೆಬಿಟ್ ಸೈಡ್. ಸೊ ರೈಟ್ ಬೋತ್ ಸೈಡ್ 13,000. ಈ 13,000 ಇವ್ರದ್ದು ಲಾಸ್ ಆಗ್ತಾ ಇದೆ, ಬಟ್ ಇವ್ರ ಕಡೆ ಎಷ್ಟಿದೆ ನೋಡ್ರಿ ಅಮೌಂಟ್? ಪ್ರಾಫಿಟ್ ಎಷ್ಟು ಆಗ್ತಾ ಇದೆ? 11,000 ಇದೆ. ದೆನ್ ಅಗೇನ್ ಯು ಹ್ಯಾವ್ ಟು ಪೇ ₹2,000 ಡೆಫಿಷಿಯನ್ಸಿ. ಮಿಸ್ಟರ್ ಬಿ ದ ಡೆಫಿಷಿಯನ್ಸಿ ಎಷ್ಟು ಬರ್ತಾ ಇದೆ? ಇಲ್ಲಿ 2,000 ಬರ್ತಾ ಇದೆ. ಆ 2,000 ಯಾರು ಪೇ ಮಾಡಿದ್ರೆ? ಓನ್ಲಿ ಮಿಸ್ಟರ್ ಎ. ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ ಯಾರಿದ್ದಾರೆ? ಒಂದು ಪಾರ್ಟ್ನರ್ ಇದ್ದಾನೆ. ಸೊ he have to pay ₹2,000 deficiency of Mr. B. So write again A's capital ಯಾರು ಪೇ ಮಾಡ್ತಾ ಇದ್ದಾರೆ? A ಪೇ ಮಾಡ್ತಾ ಇದ್ದಾರೆ. ಸೊ ಅವರ ಅಕೌಂಟ್ ಒಳಗೆ ಮತ್ತೆ ಡೆಬಿಟ್ ಮಾಡ್ರಿ. ಟು ಪೇಯಿಂಗ್ ಟು ಮಿಸ್ಟರ್ B. B's capital how much? 2,000. Okay, lastly close Mr. A's account. A's account close ಮಾಡ್ರಿ. A ಅಕೌಂಟ್ ಕ್ಲೋಸ್ ಮಾಡಬೇಕಪ್ಪ ಅಂತಂದ್ರೆ ಎರಡು ಸೈಡ್ ಟೋಟಲ್ ಮಾಡ್ರಿ. ಯಾವ ಸೈಡ್ ಎಷ್ಟು ಬರ್ತದೆ ನೋಡಿ? 10 plus 4 24 26,000 and 26,000. ಎರಡು ಸೈಡ್ ಅಮೌಂಟ್ ಸೇಮ್ ಬರ್ತಾ ಇದೆ, ಟ್ಯಾಲಿ ಆಗ್ತಾ ಇದೆ. ನೋ ಫರ್ದರ್ ಕ್ಯಾಲ್ಕುಲೇಷನ್. ಸೊ ಕ್ಲೋಸ್ ಇಟ್. 26,000 ಪಾರ್ಟ್ನರ್ಸ್ ಕ್ಯಾಪಿಟಲ್ ಕ್ಲೋಸ್ ಆಯ್ತಲ್ಲ. ದೆನ್ ಕ್ಲೋಸ್ ಕ್ಯಾಶ್ ಅಕೌಂಟ್. ಲಾಸ್ಟ್ಲಿ ಕ್ಲೋಸ್ ಕ್ಯಾಶ್ ಅಕೌಂಟ್. ಇಲ್ಲಿ ನಾವು ಡೆಬಿಟ್ ಸೈಡ್ ಏನಾದ್ರು ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿದೀವಿ ನೋಡ್ರಿ, ಅದನ್ನ ಕ್ಯಾಶ್ ಅಕೌಂಟ್ ಒಳಗೆ ಕ್ರೆಡಿಟ್ ಮಾಡೋಣ. ಫಸ್ಟ್ ಐಟಮ್ ಇಸ್ ಇಲ್ಲಿದೆ ರಿಯಲೈಸೇಷನ್ ಅಕೌಂಟ್. Creditors paid how much? 75,000. Then bills payable paid ಒಂದಿದೆ, ಅದು ಕೂಡ ರಿಯಲೈಸೇಷನ್ ಅಕೌಂಟ್. Bills payable paid how much? 25,000. Then on credit side cash assets realize ಮಾಡಿದ್ಮೇಲೆ cash ಬರ್ತಾ ಇದೆ. So write this realization account. Assets realized for how much? For 90,000. Then ಇಲ್ಲಿ ಏನಾದ್ರು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಇದೆ ನೋಡ್ರಿ. ಆನ್ ದಿಸ್ ಸೈಡ್ ಕ್ರೆಡಿಟ್ ಸೈಡ್ ಇದೆ ಅಲ್ಲ, ಕ್ಯಾಶ್ ಅವರು ಬ್ರಾಡ್ ಮಾಡಿದ್ರು, ಅದನ್ನ ಬರ್ಕೋರಿ. ಬೈ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಂದ ಎಷ್ಟು ಅಂತ ಇದ್ದಾರೆ? ಟೋಟಲ್ ಮಿಸ್ಟರ್ ಎ ಅಂಡ್ ಬಿ 6,000 and 1,000. 6,000 and 1,000 is 7,000. Okay, ಇವಾಗ ಎಷ್ಟು ಆಗ್ತಾ ಇದೆ ನೋಡಿ? ಇದು ಟೋಟಲ್ 93 plus 7 1 lakh. Then 75 plus 25 1 lakh. ಎರಡು ಸೆಟ್ ಟೋಟಲ್ ಸೇಮ್ ಬರ್ತಾ ಇದೆಯಲ್ಲ. This is what the process of realization when all the partners became insolvent. Next method will be solving